ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗು. ಹಾಗೆ ಇವತ್ತು ಬಂದು ನನ್ನ ಮಗನಿಗೆ ಸ್ಕೂಲ್ ಇರೋದ್ರಿಂದ ಇನ್ನು ಅವನಿಗೆ ಬೇಗ ಟಿಫನ್ನು ಅಂತ ಹೇಳ್ಬಿಟ್ಟು ಬಾಕ್ಸ್ ಏನಿರಲಿಲ್ಲ, ಹಾಗಾಗಿ ಅವನಿಗೆ ಮಾತ್ರ ಅವಲಕ್ಕಿ ಮಾಡಿಕೊಟ್ಟೆ. ಇನ್ನು ನಾನು ನನ್ನ ಕೆಲಸನೆಲ್ಲ ಮುಗಿಸಿ ಹಾಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಕಳ್ಸಕ್ಕೆ ಇಕ್ಕಿದ್ದೀನಿ ನೋಡಿ, ದಾಸವಾಳ ಹೂವು. ಅದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು. ಹಾಗೆ ಎಲ್ಲಮ್ಮ ಫೋಟೋಗೂ ಇಕ್ಕಿದ್ದೆ. ಇನ್ನು ನಾನು ಪೂಜೆ ಮಾಡಬೇಕಾದ್ರೆ ನೋಡಿ ನನ್ನ ಮಗಳು ಎಷ್ಟು ತೀಟೆ ಮಾಡ್ತಾಳೆ, ಪೂಜೆ ಮಾಡಿಸ್ಕೊಡಲ್ಲ. ಇನ್ನು ಪೂಜೆನೂ ಎಲ್ಲ ಮುಗೀತು. ಹಾಗೆ ಅವಳಿಗೆ ಸ್ವಲ್ಪ ಪ್ರಸಾದ ಇತ್ತಲ್ಲ, ಅದನ್ನು ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ದೆ. ಅವಳು ತಿಂತಾ ಇರೋ ಸ್ಟೈಲ್ ನೋಡಿ, ಒಂದೊಂದೇ ಎತ್ಕೊಂಡು ಎಲ್ಲ ಕೆಳಗೆ ಚೆಲ್ಕೊಂಡು ತಿಂತಾ ಇದ್ಲು. ಇನ್ನು ನೋಡಿದ್ರಲ್ಲ, ನನ್ನ ಮಗಳು ಸಜ್ಜೆ ಮೇಲೆ ಕೂರಿಸ್ಕೊಂಡ್ರೆ ಕೆಲಸ ಮಾಡಬೇಕಾದ್ರೆ ಅವಳೇ ದೋಸೆ ಹಾಕಕ್ಕೆ ಹೊರಟೋಗ್ಬಿಟ್ಟಿದ್ಲು. ಹಾಗಾಗಿ ಅವಳನ್ನ ಹಿಡ್ಕೊಂಡು ಸ್ವಲ್ಪ ಎಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅವಳು ಮಲಗಿದ್ರೆ ಸ್ವಲ್ಪ ಪರವಾಗಿಲ್ಲ, ಈಗ ಎದ್ದಿದ್ರೆ ಹೀಗೆ ಅಡುಗೆ ಮನೆಯಲ್ಲೇ ಇರಬೇಕು, ನಮ್ಮ ಜೊತೆನೇ ಅವಳ ಜೊತೆನೇ ಆಟ ಆಡ್ಕೊಂಡಿರಬೇಕು ಅನ್ನೋ. ಇನ್ನು ಹಾಗೆ ಇಬ್ರಿಗೂ ಹಾಕ್ಕೊಂಡು ದೋಸೆನ ತಿನ್ನೋಣ ಅಂತ ಹೋಗ್ತಿದ್ವಿ. ಅಷ್ಟೊತ್ತಿಗೆ ಅಜ್ಜಿ ಬಂದರು. ಅತ್ತೆ ಕರ್ಕೊಂಡ್ಬರ್ತೆ, ಅತ್ತೆ ಜೊತೆಗೆ ಬಂದ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ಕಂಟೈನರ್ ಉಚಿತ. ಅಯ್ಯೋ, ಅದೇ ಅನ್ನ, ಅದೇ ಬೇಳೆ ಸಾರು. ಏನು ಮನೆ ಇದು? ಇನ್ನು ಹಾಗೆ ಅಜ್ಜಿನೂ ಸ್ವಲ್ಪ ಹೊತ್ತಿದ್ದು ಹೋದರು. ಆಮೇಲೆ 4 o'clock ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಸಹ ಬಂದರು. ಅವರು ಆಫೀಸಿಂದ ಹಾಗೆ ಬರ್ತಾ ವೀಡಿಯೋ ಮಾಡ್ಕೊಳ್ತಿದ್ನಲ್ಲ, ಹಾಗಾಗಿ ನಕ್ಕೊಂಡು ರೇಗಿಸ್ಕೊಂಡು ಬರ್ತಾಯಿದ್ರು. ಇವನು ನೋಡಿ, ಇವನು ನಮ್ಮ ಹಸ್ಬೆಂಡ್ ಬರ್ತಿದ್ದಂಗೆ ಈಗ ಹೋಗ್ತಾ ಇರ್ತಾನೆ. ಇನ್ನು ಹಾಗೆ ಅವ್ರು ಬರ್ತಾ ಸ್ವಲ್ಪ ತಿಂಡಿಗಳೆಲ್ಲ ತಂದಿದ್ರು. ನಾವು ಎಲ್ಲ ತಿಂದ್ಬಿಟ್ಟು ಇನ್ನು ಮತ್ತೆ ಈವ್ನಿಂಗಿಂದ ಪೂಜೆ ಎಲ್ಲ ಮುಗಿಸಿ ವಿಡಿಯೋ ಶುರು ಮಾಡಿಕೊಂಡೆ. ಇವನು ನನ್ನ ಮಗನಿಗೆ ಹೋಮ್ವರ್ಕ್ ಬರೆಸ್ತಾ ಇದ್ದೆ, ಅವ್ನಿಗೆ ಹೇಳ್ಕೊಟ್ಟು. ಇವಳು ನನ್ನ ಮಗಳು ನೋಡಿ ಆ ಏನೇನೋ ಅಂತ ಹೇಳ್ತಾ ಇದ್ದಾಳೆ. ಅವ್ನಿಗೆ ಹೇಳ್ಕೊಡ್ತಾ ಇದ್ದರೆ ಹಾಗೆ ಅವರಿಬ್ರಿಗೂ ಓದಿಸ್ಕೊಂಡು ಅವಳು ಸ್ವಲ್ಪ ಆಟ ಆಡಿಕೊಂಡು ಇದ್ವಿ. ಇನ್ನು ಮತ್ತೆ ಗ್ರಾಸರೀಸ್ ತರಬೇಕಿತ್ತು, ಹಾಗಾಗಿ ಇನ್ನು ಹಬ್ಬಕ್ಕೆಲ್ಲ ಸಾಮಾನು ಬೇಕಲ್ಲ ಅಂತ ಹೇಳ್ಬಿಟ್ಟು ರಿಲಯನ್ಸ್ ಮಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಇನ್ನು ತಿಂಡಿಗಳೆಲ್ಲ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಎಲ್ಲ ತಂದಿಕ್ಕೊಂಡ್ರೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇನ್ನು ಗ್ರಾಸರಿಗೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ರಿಲಯನ್ಸ್ ಮಾರ್ಟ್ಗೆ ಹೋದ್ವಿ. ಇನ್ನು ಇವಳಿಗೆ ನೋಡಿ, ಈ ಫೋಟೋ ವೀಡಿಯೋ ಎಲ್ಲ ಮಾಡಿದ್ರೆ ಹೇಗೆ ಇದು ಮಾಡ್ತಾಳೆ ಅಂದರೆ, ಒಂದು ಫೋಟೋಗೂ ಸಹ ನೀಟಾಗಿ ನಿಂತ್ಕೊಳ್ಳಲ್ಲ. ಹಾಗೆ ಒಂದು ವೀಡಿಯೋ ಮಾಡೋಣ ಅಂದ್ರೂ ನಿಂತ್ಕೊಳ್ಳಲ್ಲ. ಅವಳಿಗೆ ಅದೇನೋ ಕ್ಯಾಮ್ರಾ ಅಷ್ಟಿದಿಲ್ಲ, ಮುಂದಕ್ಕೆ ಬರೋದು ಇಲ್ಲ. ಅವಳು ಫೋಟೋ ಹಿಡಿತೀನಿ, ವೀಡಿಯೋ ಮಾಡ್ತೀನಿ ಅಂತ ಅಂದರೆ. ಹಾಗೆ ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ಇಲ್ಲಿ ಗ್ರಾಸರೀಸ್ ಎಲ್ಲ ತೊಗೊತಾ ಇದ್ವಿ. ಇನ್ನು ನಮ್ಮ ಪಾಪು ಸುಮ್ಮನೆ ಕೂರಲ್ಲ, ಅವಳು ಕೆಳಗೆ ಬಿಟ್ಟರೆ ಎಲ್ಲ ಎಡ್ದಾಡ್ತಾಳೆ. ಹಾಗಾಗಿ ಅವಳಿಗೆ ಒಂದು ಟೂತ್ ಬ್ರಷ್ ತೊಗೊಂಡ್ವಲ್ಲ ನನ್ನ ಮಗನಿಗೆ ಅಂತೇಳಿ ಅದನ್ನು ಪ್ಯಾಕ್ನ ಕೊಟ್ಬಿಟ್ಟೆ ಟ್ರಾಲಿ ಒಳಗೆ ಕೂರಿಸಿದ್ವಿ. ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡ್ಳು. ಇನ್ನು ಅವಳಿಗೆ ಲೋಷನೆಲ್ಲ, ಬಾಡಿ ಲೋಷನೆಲ್ಲ ತೊಗೊಳ್ಳೋ ಟೈಮಲ್ಲಿ ಇರಲಿಲ್ಲ. ಅಲ್ಲಿ ಪ್ಯಾಂಪರ್ಸ್ ಎಲ್ಲ ನೋಡಿಬಿಟ್ಟು ನನಗೆ ಅದು ಎಳೀಬೇಕು ಅಂತ ಅಂದ್ಬಿಟ್ಟು ಇಳಿದ್ಲು. ಸರಿ ನೋಡೋಣ ಏನು ಮಾಡ್ತಾಳೋ ಅಂದ್ಬಿಟ್ಟು ನಾವು ಎಳೆದ್ವಿ. ನೋಡಿ, ಅಲ್ಲೆಲ್ಲ ಕೂತ್ಕೊಂಡೆಲ್ಲ ಇದು ಮಾಡ್ತಾ ಇರ್ತಾಳೆ. ಇನ್ನು ಹಾಗೆ ಅಲ್ಲಿಂದ ತೊಗೊಂಡು ಗ್ರಾಸರೀಸ್ ಎಲ್ಲ ಮನೆಗೆ ಬಂದ್ವಿ. ಮನೆಗೆ ಬಂದು ಆಲ್ಮೋಸ್ಟ್ 9 ಕಾಲಾಗಿತ್ತು. ಇನ್ನು ಅಡುಗೆ ಬೇಳೆ ಮಾಡಿ ತಿನ್ನಿಸ್ಬೇಕಿತ್ತಿಲ್ಲ, ಪಾಪುಗೆ ಟೈಮಾಗಿ ಹೋಗಿತ್ತು ಅಂದ್ಬಿಟ್ಟು ಗ್ರಾಸರೀಸ್ ಎಲ್ಲ ಹಾಗೆ ಸೋಫಾ ಮೇಲೆ ಹಾಕ್ಬಿಟ್ಟಿದ್ದೆ. ಇನ್ನು ಹಾಗೆ ನಾನು ಹಬ್ಬಕ್ಕೆ ಯಾವ ಸ್ಯಾರಿ ತೊಗೊಂಡೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಹಾಗೆ ನೋಡಿ
ಹಬ್ಬಕ್ಕೆ ಈ ಸ್ಯಾರಿ ತೊಗೊಂಡಿದ್ದು. ನಾನಲ್ಲಿ ವೀಡಿಯೋ ಮಾಡೋಕ್ಕಿಟ್ಟಿದ್ದೀನಿ, ವಾಯ್ಸ್ ಬಂದು ಮ್ಯೂಟ್ ಆಗೋಗ್ಬಿಟ್ಟಿತ್ತು. ನಾನು ಅಲ್ಲಿ ಮಾತಾಡ್ತಾ ಇದ್ದೀನಿ, ನಾನು ನೋಡಿಕೊಂಡೇ ಇರಲಿಲ್ಲ ವೀಡಿಯೋ ಮಾಡಬೇಕಾದ್ರೆ. ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಬಂದು ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ತೊಗೊಂಡಿರೋ ಸ್ಯಾರಿ. ಅದು ಫೋಲ್ಡಿಂಗ್ ಹೊಲ್ಟೋಗುತ್ತೆ ಅಂದ್ಬಿಟ್ಟು ಅಷ್ಟಿಲ್ಲ, ಗ್ರೀನ್ ಬಾರ್ಡ್ರು ಹಾಗೆ ಒಂಥರ ಡಾರ್ಕ್ ಪಿಂಕಲ್ಲಿ ತೊಗೊಂಡಿರೋದು ಸ್ಯಾರಿ. ಇನ್ನು ನಾವು ಮಡ್ಲಕ್ಕಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿ ಇಡ್ತೀವಿ, ಹಾಗಾಗಿ ಅದಕ್ಕೆ ಸ್ವಲ್ಪ ವರ್ಕ್ ಇರೋ ಸ್ಯಾರಿ ತೊಗೊಂಡೆ. ಇದನ್ನು ಇದರಲ್ಲಿ ಇಡ್ತೀವಲ್ಲ ಮಡ್ಲಕ್ಕಿಲಿ ಅಂತ ಹೇಳ್ಬಿಟ್ಟು, ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಾರ್ಡ್ರು ಸ್ಯಾರಿ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇವೆರಡು ನಾನು ಹಬ್ಬಕ್ಕೆ ಅಂತ ತೊಗೊಂಡಿರೋದು. ಇನ್ನು ನಾವೇನೋ ಶಾಪಿಂಗ್ ಮಾಡಿಲ್ಲ, ಮಕ್ಳಿಗೆ ಮಾತ್ರ ತೊಗೊಂಡ್ವಿ. ಇನ್ನು ನನ್ನ ಹತ್ರನೂ ತುಂಬ ಇದೆ ಸ್ಯಾರಿಗಳು, ಅದೇ ಹಾಕ್ಕೊಳ್ಳೋಣ. ಇನ್ನು ಹಬ್ಬಗಳಲ್ಲಿ ಅಷ್ಟೇ ಅಲ್ವಾ ನಾವು ಸ್ಯಾರಿ ಹಾಕೋದು, ಹಾಗಾಗಿ ಅವೇ ಯಾವುದಾದ್ರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ಹೇಗಿದ್ರು ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ, ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಇನ್ನು ಈ ವಿಡಿಯೋನ ನಾನಿವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.